ದಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡ್ರಿ ಅಂತ ಹೇಳುತ್ತಾ, ಈ ದಿನ ಸಾಮಾನ್ಯ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಸಾಮಾನ್ಯ ವಿಜ್ಞಾನ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಸಲ ಪುನರಾವರ್ತನೆ ಆಗಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಂತ ಹೇಳುತ್ತಾ, ಇವು ಮುಂದೆ ನಡೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದರೂ ಕೂಡ ಆ ಒಂದು ಪರೀಕ್ಷೆಗೆ ಬಹಳ ನಿರೀಕ್ಷಿತವಾಗಿರ್ತಕ್ಕಂಥ ಈ ಒಂದು ಸಾಮಾನ್ಯ ವಿಜ್ಞಾನದ ಪ್ರಶ್ನೋತ್ತರಗಳು ಈಗ ಒಂದೊಂದಾಗಿ ನೋಡೋಣ. ಮೊದಲ ಪ್ರಶ್ನೆ, ಮೈಟೊಕಾಂಡ್ರಿಯವು ಕಂಡುಬರುವುದು. ಈ ಮೈಟೊಕಾಂಡ್ರಿಯ ಇದೆಯಲ್ಲ, ಇದು ಎಲ್ಲಿ ಕಂಡುಬರುತ್ತೆ? ಎಲ್ಲ ಜೀವಕಣಗಳಲ್ಲಿ, ಸಸ್ಯ ಜೀವಕಣಗಳಲ್ಲಿ ಮಾತ್ರ, ಪ್ರಾಣಿ ಜೀವಕಣಗಳಲ್ಲಿ, ಯುಕ್ಯಾರಿಯೋಟಿಕ್ ಜೀವಕಣಗಳಲ್ಲಿ ಮಾತ್ರ. ಯಾವುದು ಸರಿಯಾದ ಉತ್ತರ? ಒಂದು, ಎಲ್ಲ ಜೀವಕಣಗಳಲ್ಲಿ. ಎಲ್ಲ ಜೀವಕಣಗಳಲ್ಲಿ ನಾವು ಏನು ಕಾಣ್ತೀವಿ ಅಂದರೆ ಮೈಟೊಕಾಂಡ್ರಿಯವನ್ನು ಕಾಣುತ್ತೇವೆ. ಹಾಗಾಗಿ ಮೊದಲ ಪ್ರಶ್ನೆಗೆ ಮೊದಲ ಆಯ್ಕೆ ಸರಿಯಾದದ್ದು. ಮುಂದಿನ ಪ್ರಶ್ನೆ ಎರಡನೇದ್ದು, ಪ್ರಾಣಿ ಜೀವಕಣ ಮತ್ತು ಸಸ್ಯ ಜೀವಕಣದ ನಡುವೆ ಇರುವ ವ್ಯತ್ಯಾಸವನ್ನು ಗುರುತಿಸುವ ವಸ್ತು. ಪ್ರಾಣಿ ಜೀವಕಣ ಮತ್ತು ಸಸ್ಯ ಜೀವಕಣದ ನಡುವೆ ಇರುವ ವ್ಯತ್ಯಾಸವನ್ನು ಗುರುತಿಸುವ ವಸ್ತು. ಸೆಂಟ್ರೋಸೋಮ್, ಪ್ಲಾಸ್ಮಾ ಮೆಂಬ್ರನ್, ಜೀವಕಣದ ಗೋಡೆ, ಕ್ಲೋರೋಪ್ಲಾಸ್ಟ್. ಸರಿಯಾದ ಉತ್ತರ 4, ಕ್ಲೋರೋಪ್ಲಾಸ್ಟ್. ನಾಲ್ಕನೇ ಆಯ್ಕೆ ಕ್ಲೋರೋಪ್ಲಾಸ್ಟ್. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 3, ಇದು ಒಂದು ರೀತಿಯ ಅಂಗಸತ್ವ. ಶ್ವಾಸಕೋಶ, ಮೂತ್ರಪಿಂಡ, ರಕ್ತ, ಮೆದೋಜಿರಕ ಗ್ರಂಥಿ. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ 3, ರಕ್ತ ಏನಾಗ್ಯದ? ಇದು ಒಂದು ಅಂಗಸತ್ವ. ಹಾಗಾಗಿ ಆಯ್ಕೆ 3 ಸರಿಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಅಯಸ್ಕಾಂತ ಕಬ್ಬಿಣ ಮತ್ತು ಉಕ್ಕುಗಳ ಮೇಲೆ ಒತ್ತುವ ಬಲವನ್ನು ಹೀಗೆ ಕರೆಯುತ್ತಾರೆ. ಅಯಸ್ಕಾಂತ ಕಬ್ಬಿಣ ಮತ್ತು ಉಕ್ಕುಗಳ ಮೇಲೆ ಒತ್ತುವ ಬಲವನ್ನು ಹೀಗೆ ಕರೆಯುತ್ತಾರೆ. ವಿದ್ಯುತ್ ಶಕ್ತಿ, ಕಾಂತೀಯ ಬಲ, ಅಣುಬಲ, ಗುರುತ್ವಾಕರ್ಷಣ ಬಲ. ಸರಿಯಾದಂಥ ಉತ್ತರ ಕಾಂತೀಯ ಬಲ. ಯಾವ ಬಲ? ಕಾಂತೀಯ ಬಲ. ಹೌದಿಲ್ಲ? ಸರಿಯಾದದ್ದು ಎಷ್ಟನೇದು? ಎರಡನೇದ್ದು. ಆಯ್ಕೆ 2, ಕಾಂತೀಯ ಬಲ. ಐದನೆಯ ಪ್ರಶ್ನೆ, ಆವರ್ತಕ ಕೋಷ್ಟಕವನ್ನು ನೀಡಿದವರು ಯಾರು? ಜೆ ಥಾಮ್ಸನ್, ಡಿ.ಐ. ಮೆಂಡಲೀವ್, ಡಾಲ್ಟನ್, ರುದರ್ಫೋರ್ಡ್, ಡಾಲ್ಟನ್, ಡಿ.ಐ. ಮೆಂಡಲೀವ್, ಜೆ ಥಾಮ್ಸನ್. ಸರಿಯಾದ ಉತ್ತರ ಡಿ.ಐ. ಮೆಂಡಲೀವ್. ಇದು ಆವರ್ತಕ ಕೋಷ್ಟಕವನ್ನು ಕಂಡುಹಿಡಿದವರು. ಆರನೆಯ ಪ್ರಶ್ನೆ, ಜೊಲ್ಲಿನಲ್ಲಿ ಇರುವ ಎಂಜಮ್ ಪೆಪ್ಸಿನ್, ಟ್ಯಾಲಿನ್, ಟ್ರಿಪ್ಸನ್, ರೆನ್ನಿನ್. ಸರಿಯಾದ ಉತ್ತರ 2. ಏನದ? ಟ್ಯಾಲಿನ್ ಇದೆ. ಸರಿಯಾದ ಉತ್ತರ ಟ್ಯಾಲಿನ್.
ಜೆಲ್ಲಿನಲ್ಲಿ ಇರುವ ಎಂಜೈಮ್ ಟ್ಯಾಲಿನ್. ಆಯ್ಕೆ 2 ಸರಿಯಾದ ಉತ್ತರ. 7ನೆಯ ಪ್ರಶ್ನೆ. ಮಾನವನ ದೇಹದ ನಿರುಪಯುಕ್ತ ಅಂಗ. ಮಾನವನ ದೇಹದ ನಿರುಪಯುಕ್ತ ಅಂಗ ಉಗುರು, ಅಪೆಂಡೆಕ್ಸ್, ಕಿರುಬೆರಳು, ಕೂದಲು. ಯಾವುದು ಸರಿಯಾದ ಉತ್ತರ? 2. 2ನೇ ಆಯ್ಕೆ ಸರಿಯಾಗಿದೆ. ಅಪೆಂಡೆಕ್ಸನ್ನು ಮಾನವನ ದೇಹದ ನಿರುಪಯುಕ್ತ ಅಂಗ ಎಂದು ಕರೆಯುತ್ತಾರೆ. ಹಾಗಾಗಿ ಆಯ್ಕೆ 2 ಸರಿಯಾಗಿದೆ. 8ನೆಯ ಪ್ರಶ್ನೆ. ಅಣುರೂಪದಲ್ಲಿರುವ ಸಾರಜನಕವನ್ನು ಇವುಗಳಲ್ಲಿ ಯಾವುದು ಹೀರಿಕೊಳ್ಳುವ ಶಕ್ತಿ ಹೊಂದಿದೆ? ವೈರಸ್ಗಳು, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಫಂಗೈ. ಯಾವುದು ಸರಿಯಾದ ಉತ್ತರ? 1 ವೈರಸ್. 1ನೇ ಆಯ್ಕೆ ಸರಿಯಾಗಿದೆ. ಅಣುರೂಪದಲ್ಲಿರ್ತಕ್ಕಂಥ ಸಾರಜನಕವನ್ನು ಇವುಗಳಲ್ಲಿ ಹೀರಿಕೊಳ್ಳುವಂಥ ಶಕ್ತಿ ವೈರಸ್ಗಳಿಗಿದೆ. ಆಯ್ಕೆ 1 ಸರಿಯಾಗಿ ಇದೆ. 9ನೆಯ ಪ್ರಶ್ನೆ. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ಕಿರಣ. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ಕಿರಣ ಯಾವುದು? ರಕ್ತಾತೀತ ವಿಕಿರಣ, ನೇರಳಾತೀತ ವಿಕಿರಣ, ಕಿರಣ, ಗಾಮಾ ಕಿರಣಗಳು. ಸರಿಯಾದಂಥ ಉತ್ತರ ಯಾವುದು? 2ನೇದ್ದು ನೇರಳಾತೀತ ಕಿರಣ. 2ನೇ ಆಯ್ಕೆ ಸರಿಯಾಗಿದೆ. ನೇರಳಾತೀತ ವಿಕಿರಣಗಳು ಕತ್ತಲಿನಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲು ಕೂಡ ಈ ಕೀಟಗಳು, ಪಕ್ಷಿಗಳು ಈ ಒಂದರ ಸಹಾಯದಿಂದ ತಮ್ಮ ದಾರಿಗಳನ್ನು ಕಂಡುಕೊಳ್ಳುತ್ತವೆ. ಸರಿಯಾದ ಉತ್ತರ ನೇರಳಾತೀತ ವಿಕಿರಣ ಆಯ್ಕೆ 2. 10ನೆಯ ಪ್ರಶ್ನೆ. ವಾಯುಭಾರ ಮಾಪಕವನ್ನು ಕಲ್ಲಿದ್ದಿಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಪಾದರಸದ ಮಟ್ಟ ಕೇಳ್ತಾ ಇದ್ದಾನೆ ಕ್ವಶನ್. ಏರುತ್ತದಾ, ಇಳಿಯುತ್ತದೆ, ಮೊದಲು ಏರಿ ನಂತರ ಇಳಿಯುತ್ತದೆ, ಬದಲಾವಣೆಯಾಗುವುದಿಲ್ಲ. ಯಾವುದು ಸರಿಯಾದ ಉತ್ತರ? ಯಾವುದು? ಏರುತ್ತದೆ. ಮೊದಲನೇ ಆಯ್ಕೆ ಸರಿಯಾಗಿದೆ. ವಾಯುಭಾರ ಮಾಪಕವನ್ನು ಕಲ್ಲಿದ್ದಿಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಪಾದರಸದ ಮಟ್ಟ ಏನಾಗ್ತದ? ಅದು ಏರುತ್ತದೆ. ಹಾಗಾಗಿ ಆಯ್ಕೆ 1 ಸರಿಯಾಗಿದೆ. 11ನೆಯ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆ ಮುಂದುವರಿಯಲು ಅವಶ್ಯಕತೆ ಇಲ್ಲದ ಅಂಶ. ದ್ಯುತಿ ಸಂಶ್ಲೇಷಣೆ ಮುಂದುವರಿಯಲು ಅವಶ್ಯಕತೆ ಇಲ್ಲದಿರುವ ಅಂಶ. ನೀರು, ಬೆಳಕು, ಆಮ್ಲಜನಕ, ಪತ್ರಹರಿತು. ಸರಿಯಾದ ಉತ್ತರ ಆಮ್ಲಜನಕ. 3ನೇ ಆಯ್ಕೆ ಸರಿಯಾಗಿದೆ, ಆಮ್ಲಜನಕ. ಮುಂದಿನ ಪ್ರಶ್ನೆ 12ನೆಯ ಪ್ರಶ್ನೆ. ಸೂರ್ಯನಿಗೆ ಅತಿ ಸಮೀಪವಾಗಿರ್ತಕ್ಕಂಥ ಗ್ರಹ ಯಾವುದು? ಭೂಮಿ, ಮಂಗಳ, ಶುಕ್ರ, ಬುಧ. ಯಾವುದು ಸರಿಯಾದಂಥ ಉತ್ತರ? ಬುಧ. ಈ ಬುಧ ಸೂರ್ಯನಿಗೆ ಅತಿ ಸಮೀಪವಾಗಿರುವುದು. ಯಾರಿಗೆ ಸಮೀಪವಾಗಿದ್ದು? ಬುಧ ಸೂರ್ಯನಿಗೆ ಸಮೀಪವಾಗಿರುವಂಥ ಗ್ರಹ. 13ನೆಯ ಪ್ರಶ್ನೆ. ಕರ್ಪೂರವನ್ನು ಉಳಿಸಿದಾಗ ಅಂತ ನೋಡ್ರಿ, ಕರ್ಪೂರವನ್ನು ಉರಿಸಿದಾಗ, ನೋಡಿರಲಿಯಲ್ಲ, ಉರಿಸಿದಾಗ ಏನಾಗುತ್ತದೆ? ಕರ್ಪೂರವನ್ನು ಉರಿಸಿದಾಗ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳ ನಾವು, ಹೌದಲ್ಲ? ಹಾಗಾದರೆ ಏನಾಗುತ್ತೆ ನೋಡೋಣ.
ಬೂದಿಯಾಗುತ್ತದೆ, ದ್ರವರೂಪಕ್ಕೆ ಬರುತ್ತದೆ, ದ್ರವರೂಪಕ್ಕೆ ಬಾರದೆ ಅನಿಲವಾಗುತ್ತದೆ, ದ್ರವರೂಪಕ್ಕೆ ಬಂದು ಅನಿಲವಾಗುತ್ತದೆ. ಹೌದಿಲ್ಲ? ಹಾಗಾದರೆ ಆಯ್ಕೆ ಯಾವುದು? ಬೂದಿಯಾಗುತ್ತದೆ. ಸರಿಯಾದ ಉತ್ತರ ಬೂದಿ. ಕರ್ಪೂರವು ಹುರಿದಾಗ ಬೂದಿಯಾಗುತ್ತದೆ. ಆಯ್ಕೆ 1 ಸರಿಯಾದ ಉತ್ತರ. 14ನೆಯ ಪ್ರಶ್ನೆ. ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥ ರೋಗ ಯಾವುದು? ಕ್ಷಯ, ಕಾಮಲೆ, ರೆಬೀಸ್, ಕ್ಯಾನ್ಸರ್. ಯಾವುದು ಬರ್ತದ? ರೆಬೀಸ್ ಬರ್ತದೆ. ರೆಬೀಸ್. ಹೌದಿಲ್ಲ? ರೆಬೀಸ್ ಬರ್ತದೆ ನೋಡ್ರಿ. 3ನೇದು ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 15. ಲೋಹಾಂಶವಿಲ್ಲದ ಚರ. ಸೋಡಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಸರಿಯಾದ ಉತ್ತರ ಯಾವುದು? ಅಮೋನಿಯಂ ಹೈಡ್ರಾಕ್ಸೈಡ್. 2ನೇ ಆಯ್ಕೆ ಸರಿಯಾಗಿದೆ. ಲೋಹಾಂಶವಿಲ್ಲದ ಚರ ಯಾವುದು ಅಂದರೆ ಅಮೋನಿಯಂ ಹೈಡ್ರಾಕ್ಸೈಡ್. ಮುಂದಿನ ಪ್ರಶ್ನೆ 16. 16ನೆಯ ಪ್ರಶ್ನೆ ಈ ರೀತಿ ಇದೆ. ಮಧ್ಯವರ್ತಿ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗ್ಗೆ. ಉಷ್ಣವಹನ, ಉಷ್ಣ ವಿಕಿರಣ, ಉಷ್ಣ ನಿರೋಧಕ, ಉಷ್ಣ ಸಂವಹನ. ಸರಿಯಾದಂಥ ಉತ್ತರ ಯಾವುದು? ಉಷ್ಣ ವಿಕಿರಣ. 2ನೇ ಆಯ್ಕೆ ಸರಿಯಾಗಿದೆ. ಮಧ್ಯವರ್ತಿ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗ್ಗೆ. ಸರಿಯಾದ ಉತ್ತರ 2 ಉಷ್ಣ ವಿಕಿರಣ. 17ನೆಯ ಪ್ರಶ್ನೆ ನೋಡೋಣ. 17ನೆಯ ಪ್ರಶ್ನೆ. ಅಕಶೇರುಕಕ್ಕೆ ಉದಾಹರಣೆ. ಎರೆಹುಳು, ಕಪ್ಪೆ, ಹಾವು, ಮನುಷ್ಯ. ಸರಿಯಾದ ಉತ್ತರ ಯಾವುದು? ಎರೆಹುಳ ಅಕಶೇರುಕಕ್ಕೆ ಸರಿಯಾದ ಉದಾಹರಣೆ. ಆಯ್ಕೆ 1 ಸರಿಯಾಗಿದೆ. 18ನೆಯ ಪ್ರಶ್ನೆ. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ? ನೋಡ್ರಿ, ರಾಸಾಯನಿಕ ಬದಲಾವಣೆ. ಮಂಜುಗಡ್ಡೆ ಕರಗುವುದು, ಮೇಣ ಕರಗುವುದು, ನೀರು ಆವಿಯಾಗುವುದು, ಬೆಣ್ಣೆ ತುಪ್ಪವಾಗುವುದು. ರಾಸಾಯನಿಕ ಬದಲಾವಣೆ ಅಂತ ಕೇಳ್ತಾನವ. ಯಾವುದಾಗ್ತದ? ತುಪ್ಪ. ಬೆಣ್ಣೆ ಏನಾಗ್ತದ? ತುಪ್ಪವಾಗುತ್ತೆ. ಹಾಗಾಗಿ ಆಯ್ಕೆ 4 ಸರಿಯಾಗಿದೆ. ಹೌದಲ್ಲ? ರಾಸಾಯನಿಕ ಬದಲಾವಣೆ. 19ನೆಯ ಪ್ರಶ್ನೆ. ಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುತ್ತದೆ. ಈ ಡಿ ಜೀವಸತ್ವದಿಂದ ಇದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಹೇಳ್ತಾ ನಾವು. ಡಿ ಜೀವಸತ್ವ. ಇರುಳುಗುರುಡು, ಬೇರಿ, ರಿಕೆಟ್ಸ್, ಸ್ಕಾರ್ವಿ. ಯಾವುದು ಸರಿಯಾದಂಥ ಆಯ್ಕೆ? ಯಾವುದು? 3ನೇದ್ದು ಇದು ಡಿ. ಹೌದಿಲ್ಲ? ಡಿ. ಇದು 1ನೇದ್ದು ಎ, ಇದು ಬಿ, ಬಟ್ ಇದು ಸಿ. ಇರುಳುಗುರುಡು ಎ ಬರ್ತದ, ಬೇರಿ ಬಿ ಬರ್ತದ, ರಿಕೆಟ್ಸ್ ಡಿ ಬರ್ತದ, ಸ್ಕಾರ್ವಿ ಸಿ ಬರ್ತದ. ಸಿ ಜೀವಸತ್ವ. ಬಟ್ ಇದು ರಿಕೆಟ್ಸ್ ಕೇಳಿದ್ದರಿಂದ ಇಲ್ಲಿ ಏನು ಕೇಳಿದ್ರೆ ಡಿ ಜೀವಸತ್ವ ಕೇಳಿದ್ರಿಂದ ಏನು ಕರೆಕ್ಟದ? ರಿಕೆಟ್ಸ್. ಇದು ಡಿ ಜೀವಸತ್ವದಿಂದ ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 20ನೆಯ ಪ್ರಶ್ನೆ. ಅಡಿಗೆ ಸೋಡದ ಮತ್ತೊಂದು ಹೆಸರು. ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ಸರಿಯಾದ ಉತ್ತರ ಯಾವುದು? ಸೋಡಿಯಂ ಬೈಕಾರ್ಬೋನೇಟ್. ಇದು ಅಡಿಗೆ ಸೋಡದ ಮತ್ತೊಂದು ಹೆಸರು.
ಒಂದನೇ ಆಯ್ಕೆ ಸರಿಯಾಗಿದೆ. 21ನೆಯ ಪ್ರಶ್ನೆ. ಜ್ಯೋತಿರ್ವರ್ಷದ ಮೂಲಮಾನ. ಜ್ಯೋತಿರ್ವರ್ಷದ ಮೂಲಮಾನ ಯಾವುದು? ಬೆಳಕಿನ ತೀವ್ರತೆ, ಕಾಲ, ದೂರ, ಬೆಳಕಿನ ವೇಗ. ಸರಿಯಾದ ಉತ್ತರ ಯಾವುದು? ದೂರ. ಜ್ಯೋತಿರ್ವರ್ಷ ದೂರವನ್ನು ಅಳೆಯುತ್ತದೆ. ದೂರ. ಆಯ್ಕೆ 3 ಸರಿಯಾಗಿದೆ, ದೂರ. 22ನೆಯ ಪ್ರಶ್ನೆ. 22ನೆಯ ಪ್ರಶ್ನೆ. ಸೂಕ್ಷ್ಮಾಣುಜೀವಿಗಳಲ್ಲಿ ಅತೀ ಸಣ್ಣದು. ಸೂಕ್ಷ್ಮಾಣುಜೀವಿಗಳಲ್ಲಿ ಅತೀ ಸಣ್ಣದು. ಬ್ಯಾಕ್ಟೀರಿಯಾ, ಆಲ್ಗೆ, ಪ್ರೋಟೋಜೋವಾ, ವೈರಸ್. ಸರಿಯಾದ ಉತ್ತರ ಯಾವುದು? ವೈರಸ್. ಇದನ್ನೇ ಸಿಕ್ಕದು. ಸೂಕ್ಷ್ಮಾಣುಜೀವಿಗಳಲ್ಲಿ ಅತೀ ಸಣ್ಣದು ಅಂದರೆ ಅದು ವೈರಸ್. ಯಾವುದು? ವೈರಸ್. ಸರಿಯಾದ ಉತ್ತರ 4. 23ನೆಯ ಪ್ರಶ್ನೆ. ಬೆಳಕಿನ ಯಾವ ಗುಣದಿಂದ ಕಾಮನಬಿಲ್ಲು ಉಂಟಾಗುತ್ತದೆ? ಬೆಳಕಿನ ಯಾವ ಗುಣದಿಂದ ಕಾಮನಬಿಲ್ಲು ಉಂಟಾಗುತ್ತೆ? ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಬೆಳಕಿನ ವಿಚಲನ, ವಿಕಿರಣ, ಬೆಳಕಿನ ಧ್ರುವೀಕರಣ. ಸರಿಯಾದ ಉತ್ತರ 2 ಬೆಳಕಿನ ವಕ್ರೀಭವನ. ಬೆಳಕಿನ ವಕ್ರೀಭವನದಿಂದ ಏನಾಗ್ತದ? ಕಾಮನಬಿಲ್ಲು ಉಂಟಾಗುತ್ತೆ. ಸರಿಯಾದ ಉತ್ತರ ಯಾವುದು? 2ನೇ ಆಯ್ಕೆ ವಕ್ರೀಭವನ. ಇದರಿಂದ ಕಾಮನಬಿಲ್ಲು ಉಂಟಾಗುತ್ತೆ. 24ನೆಯ ಪ್ರಶ್ನೆ. ಗಾಳಿಯ ಘಟಕವಲ್ಲ. ಇದು ಗಾಳಿಯ ಘಟಕನೇ ಅಲ್ಲಂತ. ಹಾಗಾದರೆ ಏನಿದು? ಜಲಜನಕ, ಸಾರಜನಕ, ಆಮ್ಲಜನಕ, ಇಂಗಾಲದ ಆಮ್ಲ. ಸರಿಯಾದ ಉತ್ತರ ಜಲಜನಕ. ಜಲಜನಕ ಗಾಳಿಯ ಘಟಕವಲ್ಲ. ಸಾರಜನಕ, ಆಮ್ಲಜನಕ, ಇಂಗಾಲದ ಆಮ್ಲ ಇವು ಸರಿ, ಬಟ್ ಘಟಕವಲ್ಲ ಅನ್ನೋದರಿಂದಾಗಿ ಆಯ್ಕೆ 1 ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 25ನೆಯ ಪ್ರಶ್ನೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಸಾಮಾನ್ಯ ವಿಜ್ಞಾನದಲ್ಲಿ ಮತ್ತು ಈ ಒಂದು ವಿಜ್ಞಾನದ ವಿಡಿಯೋದಲ್ಲಿ ಬರ್ತಕ್ಕಂಥ ಕೊನೆಯ ಪ್ರಶ್ನೆ ಟಾಪ್ ಆಗಿರ್ತಕ್ಕಂಥ ಮತ್ತು ಮಹತ್ವದ ಪ್ರಶ್ನೋತ್ತರಗಳಾಗಿರ್ತಕ್ಕಂಥ ಒಟ್ಟು 25 ಪ್ರಶ್ನೆಯನ್ನು ಈ ವಿಡಿಯೋದಲ್ಲಿ ತಂದಿದ್ದೇನೆ. ಈಗ ಇದು ಕೊನೆಯ ಒಂದು ಪ್ರಶ್ನೆ. ಕ್ಯಾಲ್ಸಿಯಂ ಕಾರ್ಬೈಡ್ ನೀರಿನೊಡನೆ ವರ್ತಿಸಿ ಉತ್ಪಾದಿಸುವ ಅನಿಲ. ಏನು ಹೇಳ್ತಾನೆ ಅವನಂದ್ರೆ, ಕ್ಯಾಲ್ಸಿಯಂ ಏನಿದೆಯಲ್ಲ ಅದು ಕಾರ್ಬೈಡ್ ನೀರಿನೊಡನೆ, ಕ್ಯಾಲ್ಸಿಯಂ ಕಾರ್ಬೈಡು ನೀರಿನೊಡನೆ ವರ್ತಿಸಿದಾಗ ಏನು ಉತ್ಪಾದನೆ ಆದಾಗ ಉತ್ಪಾದಿಸುವ ಅನಿಲ ಯಾವುದು ಅಂತ ಕೇಳ್ತಾನವ. ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ಕಾರ್ಬನ್ ಮೊನಾಕ್ಸೈಡ್, ಅಸಿಟಲಿನ್. ಸರಿಯಾದ ಉತ್ತರ 4 ಅಸಟಿಲಿನ್. ಯಾವುದು? ಅಸಿಟಲಿನ್. ಇದು 25ನೆಯ ಪ್ರಶ್ನೆ ಆಗಿರ್ತಕ್ಕಂಥ ಕ್ಯಾಲ್ಸಿಯಂ ಕಾರ್ಬೈಡು ನೀರಿನೊಡನೆ ವರ್ತಿಸಿ ಉತ್ಪಾದಿಸುವ ಅನಿಲಕ್ಕೆ ಸರಿಯಾದ ಆಯ್ಕೆ ಯಾವುದು? 4ನೆಯ ಆಯ್ಕೆ ಅಸಿಟಲಿನ್. ಇವು ಇಲ್ಲಿವರೆಗೆ ನೋಡಿರ್ತಕ್ಕಂಥ ಸಾಮಾನ್ಯ ವಿಜ್ಞಾನದ ಒಂದು ಪ್ರಶ್ನೋತ್ತರಗಳಾಗಿವೆ. ಇವು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಭಾಳ ಮಹತ್ವದ ಪ್ರಶ್ನೋತ್ತರಗಳು ಅಂತ ಹೇಳುತ್ತಾ ಈಗ ವಿಡಿಯೋ ಮುಗಿಸುವಂಥ ಸಮಯ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ, ಆಗ ಲೈಕ್ ಮಾಡಿರಿ, ಆಗ ಸಬ್ಸ್ಕ್ರೈಬ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತುವ ಮುಖಾಂತರ ನೋಟಿಫಿಕೇಷನನ್ನು ಪಡೆಯಿರಂತ ಹೇಳುತ್ತಾ ಈಗ ವಿಡಿಯೋ ಮುಗಿಸುವಂಥ ಸಮಯ. ಧನ್ಯವಾದಗಳು.